ಇವತ್ತ ಜುಲೈ 11ನೇ ತಾರೀಕು ಶನಿವಾರ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಪೆಂಡಿಂಗ್ ಹಣ ಏನ್ ಬಾಕಿ ಇತ್ತು ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ರು. ಇನ್ನು ಕೆಲವರಿಗೆ ಹಣನೇ ಬಂದಿದ್ದಿಲ್ಲ. ಸೊ ಅಂತವ್ರಿಗೆ ಇವತ್ತ ಫೈನಲ್ ಆಗಿ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಟೋಟಲ್ ಆಗಿ 26 ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದು ಬಹಳಷ್ಟು ಟೆನ್ಷನ್ ಇದೆ. ಅದರ ಮಧ್ಯದಲ್ಲೇನೆ ಈ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿತ್ತು ಅಂದ್ರೆ ಆರ್ಥಿಕ ಇಲಾಖೆಗೆ, ಅಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಸ್ಟ್ರಕ್ ಆಗಿತ್ತು, ಅಂದ್ರೆ ಬಿಡುಗಡೆ ಆಗಿದ್ದಿಲ್ಲ. ಸೊ ಇಲ್ಲಿ 3 ಕಂತುಗಳ ಹಣ ಪೆಂಡಿಂಗ್ ಇತ್ತು. ಕೆಲವರಂತೂ ಬ್ಯಾಂಕ್ ಗಳಿಗೆ ಅಲ್ದಾಡಿದ್ರು, ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಸೊ ಅಂತವರ ಖಾತೆಗಳಿಗೆ ಫೈನಲ್ ಆಗಿ ಈಗ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಖುದ್ದಾಗೆ ಡಿ.ಕೆ. ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ರು, ಇಲ್ಲಿ ರಾಜ್ಯ ಸರ್ಕಾರ ಏನು ಹಣವನ್ನ ಟ್ರಾನ್ಸ್ಫರ್ ಮಾಡಿದೆ ಆ ಒಂದು ಹಣವನ್ನ ನೀವು ಇಟ್ಕೊಳ್ಳುವಂತಿಲ್ಲ, ಅದನ್ನ ಜನರ ಖಾತೆಗಳಿಗೆ ಜಲ್ದಿ ತಲುಪಿಸಬೇಕು, ಅದರ ಡೀಟೇಲ್ಸ್ ನಮಗೆ ಕೊಡ್ಬೇಕಂತ ಹೇಳಿದ್ರು. ಸೊ ಅದೇ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರ್ಯಾರಿಗೆ ಹಣ ಹೋಗಿದೆ, ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲಾ ತನಿಖೆ ಮಾಡಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಇಮಿಡಿಯೇಟ್ ಆಗಿ ಹಣ ಬಿಡುಗಡೆ ಮಾಡಿ ಇವರಿಗೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಬಡವರು ಯಾರು ಇರ್ತಾರೆ, ಕರೆಕ್ಟ್ ಎಲಿಜಿಬಿಲಿಟಿಯನ್ನ ಹೊಂದಿರ್ತಾರೆ, ಎಲ್ಲಾ ಯಾವುದೇ ಸಮಸ್ಯೆ ಇಲ್ದಂಗೆ ಇರ್ತಾರೆ, ಅವರು ಅಂತವ್ರಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಒಟ್ಟು 26 ಜಿಲ್ಲೆಗಳಿಗೆ ಇವತ್ತ ಮತ್ತೆ ಶನಿವಾರ ದಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾರು ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ರಿ, ನಮ್ಗೆ ಹಣ ಬಂದಿಲ್ಲ ಸರ್, ನಾವು ಬ್ಯಾಂಕ್ ಗಳಿಗೆ ಹೋಗಿದ್ವಿ, NPCI ಮ್ಯಾಪಿಂಗ್ ಕರೆಕ್ಟ್ ಆಗಿದೆ, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಕರೆಕ್ಟ್ ಆಗಿದೆ, ನಾವು ಟ್ಯಾಕ್ಸ್ ಪೇ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಅಂದ್ರೆ GST ಪೇ ಮಾಡಲ್ಲ ಅನ್ನೋರು ಏನಿದ್ರ, ಸೊ ಅಂತವರ ಖಾತೆಗಳಿಗೆ ಹಣ ಬರುತ್ತೆ. ಈ ವಿಡಿಯೋನ ನೋಡಿ ಪೂರ್ತಿಯಾಗಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸದ್ಯದಲ್ಲೇ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ. ಮತ್ತೆ ಈಗ ಹೊಸದಾಗಿ ಅರ್ಜಿಯನ್ನ ಕರೆದಿರೋದ್ರಿಂದ ಎಲ್ಲಾ ಕಂತುಗಳ ಹಣ ಪೆಂಡಿಂಗ್ ಆಗಿದೆ, ಅಂದ್ರೆ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ, ಇನ್ ಮುಂದೆ ಹಣ ಬರೋದೇ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಇವೆಲ್ಲ ತಲೆನೋವಪ್ಪ ಅಂತ ಬಹಳಷ್ಟು ಮಂದಿ ಅಂತಿದ್ದಾರೆ. ಅದ್ರ ಮಧ್ಯದಲ್ಲೇ ನಮಗೆ ಹಣ ಬರೋದು ಏನ್ ಪೆಂಡಿಂಗ್ ಇದೆ ಅದು ಬಂದ್ರೆ ಸಾಕಪ್ಪ, ಇವ್ರು ಸವಸನೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆಗೆ ರಾಜ್ಯ ಸರ್ಕಾರ ಏನಿದೆ ಕರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಯಾರು ಪೇ ಮಾಡ್ತಿರ್ತಾರೆ, ಶ್ರೀಮಂತರು ಯಾರು ಇರ್ತಾರೆ, ಯಾರು KYC ಅನ್ನ ಮಾಡಿರೋದಿಲ್ಲ, ಮತ್ತೆ NPCI ಮ್ಯಾಪಿಂಗ್ ಡೀಟೇಲ್ಸ್ ಸರಿಯಾಗಿರೋದಿಲ್ಲ, ಕೆಲವರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ಬೇಕು, ಬಡವರಿಗೆ ಮಾತ್ರ ಕೊಡ್ಬೇಕಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಈ ಕೆಲಸ ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಬಡವರಿಗೆ ಮಾತ್ರ 100% ಆಗಿ ಗ್ಯಾರಂಟಿ ಆಗಿ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ. ಸೊ ಇದನ್ನ ಒಂದ್ ಕಡೆ ಗಿಡನ ಅರ್ಜಿ ಹಾಕೋದ್ ಬಂದ್ರೆ ಇಮಿಡಿಯೇಟ್ ಆಗಿ ಅರ್ಜಿಯನ್ನ ಹಾಕಿ, ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗಿದೆ ಅಂತ ನಿಮಗೆ ಗೊತ್ತಿದೆ, ಸೊ ಅರ್ಜಿಯನ್ನ ಹಾಕಿ. ಸೊ ಇಲ್ಲಿ ಈಗ ಪೆಂಡಿಂಗ್ ಹಣ 26 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಈ ಜಿಲ್ಲೆಗಳ ಹೆಸರುಗಳು ಇಲ್ಲಿವೆ: ಯಾದಗಿರಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಮಂಡ್ಯ, ಬೀದರು, ಕೊಪ್ಪಳ, ಬೆಳಗಾವಿ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳಿದರೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಪೆಂಡಿಂಗ್ ಹಣ ಏನಿದೆ, ಒಂದು 3 ಕಂತುಗಳ ಹಣ ಪೆಂಡಿಂಗ್ ಇತ್ತು. ಅದನ್ನ ಅಂದ್ರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು, ಆದ್ರೂ ಕೆಲವೊಂದು ಕಾರಣಾಂತರಗಳಿಂದ ಸ್ಟ್ರಕ್ ಆಗಿತ್ತು. ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಒಂದು ಸಲ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಆರ್ಥಿಕ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಥವಾ ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಮಾಡಿ ಏನ್ ಸಮಸ್ಯೆ ಇದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಹಣವನ್ನ ಪಡಿಬಹುದು. ಮತ್ತೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.